ಈ ಭೂಮಿಯ ಮೇಲೆ ಬದುಕಿರಬಾರ್ದಪ್ಪ, ಈ ಭೂಮಿಯ ಮೇಲೆ ಬದುಕಿರಬಾರ್ದು. ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ತಿರಸ್ಕರಿಸಿದಳು ಎಂಬ ಒಂದೇ ಕಾರಣಕ್ಕೆ ನಾನು ಈ ಜೀವನನೇ ಬೇಡ ಅಂತ ಆತ್ಮಹತ್ಯೆ ಮಾಡಲು ಹೊರಟಿದ್ದೆ ಮಿತ್ರ, ಆತ್ಮಹತ್ಯೆ ಮಾಡಲು ಹೊರಟಿದ್ದೆ. ಏನು ಎಂತ ಹೇಳಿಯೋ ನೀನು? ಒಂದು ಹೆಣ್ಣು ಪ್ರೀತಿಸಿದ ಹೆಣ್ಣು ಕೈ ಕೊಟ್ಟ ಅಂತ ಮಾತ್ರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತೀಯ? ನೋಡು, ಇನ್ನೋರ್ವ ಸುಂದರಿಯಾದ ಹೆಣ್ಣನ್ನು ಮದುವೆಯಾಗಿ ಅವಳ ಮುಂದೆ ನೀನು ಸಂಸಾರವನ್ನು ಮಾಡಿ ಅವಳು ಅಸೂಯೆ ಪಡುವಾಗ ಮಾಡಬೇಕೇ ಹೊರತು ಆತ್ಮಹತ್ಯೆ ಅಲ್ಲ ಕಣೋ. ಆನಂದ್, ಅದು ನೀನು ಹೇಳಿದಷ್ಟು ಸುಲಭವಲ್ಲ ಮಿತ್ರ. ನಾನು ಪ್ರೀತಿಸಿದ ಹುಡುಗಿಯ ಚಿತ್ರ ನನ್ನ ಕನಸು ಮನಸ್ಸಿನಲ್ಲಿ ಅಚ್ಚೊತ್ತಿರುವಾಗ ನಾನು ಬೇರೊಬ್ಬಳನ್ನು ಮದುವೆಯಾಗಿ ಸುಖವಾಗಿರಲು ಸಾಧ್ಯವಿಲ್ಲ ಆನಂದ, ಸುಖವಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ನಿನ್ನ ಮನಸ್ಸನ್ನು ಕದ್ದ ಆ ಪ್ರೇಯಸಿ ನಿನ್ನನ್ನು ನಿರಾಕರಿಸಿದ್ದು ಏಕೆ ಅಂತ ಹೇಳ್ಬಹುದೇ? ಅದು ಯಾಕೆ ಅಂತ ನನಗೂ ತಿಳಿಯುತ್ತಿಲ್ಲ ಮಿತ್ರ. ಅವಳು ಯಾಕೆ ನನ್ನ ನಿರಾಕರಿಸ್ತಾಳಂತ ನಾನು ತಿಳಿಲೇ ಇಲ್ಲ. ನೋಡು ಅಮ್ಮ, ಯಾವುದೋ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಅವಳು ಆ ರೀತಿ ಹೇಳ್ತಾ ಇರ್ಬೋದು. ನೀನೇನು ಚಿಂತೆ ಮಾಡಬೇಡ, ನಾನೇ ಖುದ್ದಾಗಿ ಹೋಗಿ ಅವಳ ಹತ್ರ ಮಾತಾಡಿ ನಿನ್ನ ಅವಳ ಮದುವೆ ಆಗುವಂತೆ ಮಾಡ್ತೇನೆ, ಆಯ್ತಾ? ಹೌದಾ ಮಿತ್ರ? ಈ ಮಾತನ್ನು ನಾನು ನಂಬಬಹುದಾ? ಅಯ್ಯೋ, ನಿನ್ನ ಸ್ನೇಹದ ಆಣೆಯಾಗಿ ಈ ಮಾತನ್ನು ನಂಬು. ಇಟ್ ಇಸ್ ಮೈ ಪ್ರಾಮಿಸ್. ಅಂದ ಹಾಗೆ ಅಮ್ಮ, ನೀನು ಪ್ರೀತಿಸಿದ ಆ ಹುಡುಗಿ ಯಾರಂತ ಕೇಳಬಹುದು? ಆನಂದ್, ಅವಳು ಬೇರೆ ಯಾರು ಅಲ್ಲ, PSI ಪ್ರಭಾಕರ್ ಇದ್ದಾರಲ್ಲ, ಅವ್ರು ಏಕಮಾತ್ರ ಸಹೋದರಿ ಮಿಸ್ ಅಶ್ವಿನಿ. ಅಶ್ವಿನಿಯನ್ನು ನೀನು ಪ್ರೀತಿಸ್ತಾ ಇದೆಯಾ? ನಿನ್ನ ಕನಸಿನ ರಾಣಿ ಅಶ್ವಿನಿಯ? ಅಮರ್, ಹೇಳು ಅಮರ್. ಹೌದು, ನಾನು ಅಶ್ವಿನಿಯನ್ನು ಮನಸಾರೆ ಪ್ರೀತಿಸಿದೆ. ಒಂದೊಮ್ಮೆ ಅಶ್ವಿನಿ ನನ್ನನ್ನು ತಿರಸ್ಕರಿಸಿದರೆ ನಾನಂತೂ ಈ ಜೀವನದಲ್ಲಿ ಬದುಕಲಾರೆ ಮಿತ್ರ, ನಾನಂತೂ ಈ ಜೀವನದಲ್ಲಿ ಬದುಕಲಾರೆ. ಹೇ ದೇವ, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿನ್ನನ್ನು ನಿಲ್ಲಿಸಿಬಿಟ್ಟೆ. ನಾನು ಮನಸ್ಸಾರೆ ಪ್ರೀತಿಸಿ ಮದುವೆ ಆಗಬೇಕು, ನನ್ನ ಬಾಳನ್ನು ಸಾಗಿಸಬೇಕು ಅಂತ ಅಶ್ವಿನಿ ಇವನು ಪ್ರೀತಿಸ್ತಾ ಇದ್ದಾನೆ. ಛೇ, ಏನು ಮಾಡಲಿ, ಇದೊಂದು ಧರ್ಮ ಸಂಕಟವೇ ಸರಿ. ಅಂದ ಹಾಗೆ ಏನಾದರೂ ಮಾಡಿ ಅಮರನ ಸ್ನೇಹವನ್ನು ಉಳಿಸ್ಕೊಳ್ಬೇಕು. ನಾನು ಪ್ರೀತಿಸಿದ ಅಶ್ವಿನ ಮನವೊಲಿಸಿ ಇವನ ಜೊತೆಗೆ ಬಾಳು ಸಾಗುವ ಹಾಗೆ ಮಾಡಬೇಕು. ಇದು ಸತ್ಯ, ಸತ್ಯ. ಆನಂದ್, ಏನಾಯ್ತು ಮಿತ್ರ? ಅಶ್ವಿನಿ ಬಗ್ಗೆ ಹೇಳಿದಾಗ ಏನೋ ವಿಚಾರ ಮಾಡ್ತಿರುವಂತಿದೆ, ಏನಾಯ್ತು ಹೇಳು. ಏನೂ ಇಲ್ಲ ಅಮರ್, ನೀನು ಮತ್ತು ಅಶ್ವಿನಿಯನ್ನ ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಿ ನಿನ್ನ ಬಾಳ ಸಂಗಾತಿಯನ್ನಾಗಿ ಮಾಡಬೇಕೆನ್ನುವುದೇ ನನ್ನ ಸಂಕಲ್ಪ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನಿದ್ದೆ ಅಮರ್. ಆಗಲಿ, ಈ ನಿನ್ನ ಉಪಕಾರವನ್ನ ನಾನು ಎಂದಿಗೂ ಮರೆಯಲಾರೆ ಮಿತ್ರ, ಎಂದಿಗೂ ಮರೆಯಲಾರೆ. ಅಮರ್, ನೀನು ನನ್ನ ಸ್ನೇಹಿತನಲ್ವೇ? ಸ್ನೇಹಿತನಿಗಾಗಿ ನಾನಿಷ್ಟು ಮಾಡ್ತಿದ್ದು ಹೇಗೆ? ಅಮರ್, ತೆಗೆದುಕೋ ಈ ಸೀರೆ, ನಿನ್ನ ಪ್ರೇಯಸಿ ಮುಂದೆ ಬೇಕಾದಿತ್ತು ಸರಿಯಾಗಿ ಇತ್ತು. ಅಮರ್, ಆಗಲಿ ಮಿತ್ರ, ಹೋಗೋಣ. ಅಯ್ಯೋ ಅಮ್ಮ, ನಾ ಹೇಳ್ರಿ, ಈ ಮನುಷ್ಯಂಗ ಚಟ ಅನ್ನೋದು ತಲೆಗೆ ಹತ್ತಿತ್ತು ಅಂದ್ರ ಬಿಡಾಕ ಬರಂಗಿಲ್ರಿ. ನನಗೂ ಈ ಹಾಳಾದ ಇಸ್ಪೀಟ್ ಚಟ ತಲೆಗೆ ಹತ್ತೈತಿ. ಕೈಯ ಬೇರೆ ರೊಕ್ಕಿಲ್ರಿ, ಏನು ಮಾಡೋದಪ್ಪ ಕಾಸಿಗ ಅಂತ ಯೋಚನೆ ಮಾಡ್ತಾ ಬರ್ತಿದ್ನಾ. ಯಾರೋ ಪುಣ್ಯಾದ್ಗಿತ್ತಿ ಬೇಲಿ ಮೇಲೆ ಒಣಸಾಕಿದ್ಲು ಸೀರೆ ರೀ, ಕದ್ಕೊಂಬಂದ್ಬಿಟ್ಟೆ. ಬನ್ನಿ ಅಕ್ಕ, ಬನ್ನಿ ಅಮ್ಮ, ಬನ್ನಿ ಸೀರೆ ತಗೊಳ್ಳಿ, ಸೀರೆ ಪುಟ್ಟಗೌರಿ ಸೀರೆ, ಮಂಗಳಗೌರಿ ಸೀರೆ, ಅರ್ಧ ರೇಟ್ನಾಗ ಕೊಡ್ತೀನಿ ರೀ ಸೀರೆ. ಸೀರೆ ಹುಡುಗಿರ್ಗಾದ್ರೆ ಫ್ರೀ. ಬರ್ರಿ ಬರ್ರಿ ಬರ್ರಿ, ಹೊಸ ರಂಗ ಐತ್ರಿ, ಹೊಸ ರವಿಕೆ ಐತ್ರಿ, ಡಿಸ್ಕೌಂಟಲ್ಲಿ ಕೊಡಕತ್ತೀನಿ. ಅಲ್ಲೇ ಬೇತಾಳ ನನ್ನ ಮಗನ, ಎಲ್ಲೋದ್ರು ಬರ್ತಿಯಲ್ಲೋ? ಇದೇನಿದು ಕೈಯಾಗ ಲಂಗ ರವು ಕಿಡ್ಕೊಂಡು ಏನು ಮಾರೋಗೊಂಡೇನ? ಲೋ ಮುಕುಂದ, ಹಾ ಚಟ ಐತಲ್ಲೋ. ಹೌದು. ಏನು ಮಾಡೋದು? ರಾತ್ರಿ ಒಂದು ಕೆಟ್ಟ ಕನ್ಸು ಬಿತ್ತು ನೋಡಿ. ಹಾ, ಆ ಕನ್ಸನ್ನ ಬಿಡಿಸಿ ಓಶಿ ಆಡೋಣ ಅಂದ್ರೆ ಅವನು ಹಾ ಕಿಶ್ಯಾಗ 2 ಕೌಡಿ ಕಾಸು ಇದ್ದಿರ್ಲಿಲ್ಲ. ಹಾ ಅದಕ್ಕ ನನ್ನ ಹೆಂಡತಿ ಕೇಳ್ದೆ ಏನ್ ಹೇಳ್ತಾಳೆ? ಹಾ, ಲೋ ಬೇವರ್ಷಿ. ಯಾರಿಗೋ ನಂಗೆಂತ ಬೈತ್ಯಾ? ಲೋ ನನ್ನ ಹೆಂಡತಿ ಹೇಳೋದು ಹೇಳಕ. ಓ, ನಿನ್ನ ಹೆಂಡತಿ? ಲೋ ಬೇವರ್ಷಿ. ಹಾ, ಇಬ್ಬರು ಮಕ್ಳಿಗೆ ಸಾಕಾಗ್ಲಿಕ್ಕೆ ಆಗದ, ಹಾ ನನಗೆ ಸಾಕಾಗ್ಲಿಕ್ಕೆ ಆಗದ, ಹಾ ನಿನ್ ಚಟಕ್ ಹಾ ನನ್ನನ್ನು ಕೇಳ್ತೇನೋ ಅಂತ ಬೆಳಗ್ಗೆ ಕಸವರ್ಗಿ ತಗೊಂಡು ಪೂಜೆ ಮಾಡಿ ಹಂಗೆ ಆಗ್ಬೇಕು ಮಗನೇ ನಿಂಗೆ. ಅದನ್ನೇ ನೆವ ಇಟ್ಕೊಂಡು ಅವಳು ಹಿತ್ತಲ ಮನೆಯಾಗ ಹಾಲು ಕರಿಯಾಕಂತ ಹೋಗಿದ್ಲು. ಹಾ,
ಅವಳು ಹೋಗೋದು ನೋಡ್ತಾ ಇದ್ದೆ ನಾನು. ಹಾ ಅದನ್ನು ನೋಡಿ ಕತ್ಕೊಂಬಂದ್ಬಿಟ್ಟೆ ಅಲ್ಲ. ಇಲ್ಲೋ, ಹೊಸ ಕಪಾಟ್ನಾಗಿದ್ದ ಹೊಸ ಅರವಿಗೆ ಹೊಸ ಲಂಗ ಎತ್ಕೊಂಡು ಬಂದಿನೋ. ನೋಡ, ನಾವು ಹಿಂಗೆ ಮಾತಾಡ್ತಿದ್ರೆ ವ್ಯಾಪಾರ ಆಗುದಿಲ್ಲ. ನಡಿ ವ್ಯಾಪಾರ ಮಾಡೋಣ. ಸೀರೆ ಸೀರೆ ಬನ್ನಿ ಅಕ್ಕ, ಬನ್ನಿ ಅಮ್ಮ, ಸೀರೆ ಬನ್ನಿ, ಅರ್ಧ ರೇಟ್ ನಾವು ಕೊಡ್ತೀನಿ ರೇ. ಸೀರೆ ಸೀರೆ ರೀ. ನೋಡು, ಹಾ ಗೆಳೆಯರು ಬರಾಕತ್ತಾರ. ಹೌದಲ್ಲೋ, ಏನು ಮಾಡೋದೀಗ? ಹಾ, ಒಳ್ಳೆ ಐಡಿಯಾ. ವಾ ಮಲಿಕೋ, ಬರಾಕತ್ತಾನ ಬರಾಕ. ಬರ್ಲಿ ಬರ್ಲಿ. ಎಲ್ಲ ಹಾಳಾಗೋದು ಮಂಗ ನನ್ನ ಮಕ್ಕಳು. ಎಲ್ಲಿ ಕುಡ್ಕೊಂಡು ಬಿದ್ದಿದ್ದಾವೋ, ಇಸ್ಪೀಟ್ರ್ ಆಡ್ತಾ ಇದ್ದಾವೋ, ಇಲ್ಲ ಮಟ್ಕ ಆಡ್ಲಿಕ್ಕೆ ಹೋಗಿದ್ದಾವೋ, ಏನು ಕತಿನೋ ಈ ಹಾಳು ಮಂಗ ನನ್ನ ಮಕ್ಕಳು. ದಣಿಯಾರ, ಎಲ್ಲೇ? ನಾ ನಿಮ್ ಹಿಂದಾಡಲ್ರಿ. ಓ, ನೀ ಇಲ್ಲೇ ಇದ್ಯಾ? ಆ ಮಂಗ ನನ್ನ ಮಗ ಎಲ್ಲೂ ಹಾಳಾಗೋದ? ಆ ಮಂಗ್ಯ ನನ್ನ ಮಗ ಇಲ್ಲಿ ಹಳ್ಳಿಯಾಗ ಜೂಜು ಇಸ್ಪಿಟ್ ಜುಗಾರ್ ಅಂತ ಆಡಾಕ್ ಹೋಗಾನ. ಲೇ ಮುರಾರಿ, ಇದನ್ನೆಲ್ಲಿಂದ ಹೊಡ್ಕೊಂಡು ಬಂದಿಲ್ಲ? ಯಾವ್ದು ದಣಿಯಾರ? ಇದಲ್ಲೇ ಬುಲ್ಬುಲ್. ಇದು ಬುಲ್ಬುಲ್ ಏನ್ರಿ? ಅರೆ ರೇ ರೇ ರೇ, ನಾ ಯಾಕೆ ಹುಡ್ಕೊಂಡು ಬಂದಿ ದಣಿಯಾರ? ಇದು ನಾನು ಒಂದು ಹೆಣ್ತೀನು ಸಾಕಾಗ್ದೆ ಒದ್ದಾಡಕ್ ಹತ್ತೀನಿ ನಾನು. ಇವಳನ್ನು ಕಟ್ಕೊಂಡು ನಾನೇನು ಮಾಡಲಿ ದಣಿಯಾರ? ಏನ್ಲೇ, ಯಾರ್ಲೇ ಇದು? ಇವಳು ನೋಡಿದ್ರ, ಇವಳ ಅಂದ ಚಂದ ಎಲ್ಲ ನೋಡಿದ್ರ, ಹಿಂದಿನ ಮುಂದ ಮೇಲಿನ ಕೆಳಗೆಲ್ಲ ನೋಡಿದ್ರ ದಣಿಯಾರ ಶಾಕ್ ಹೊಡ್ಯಾಕತ್ತೈತಿ. ನಾನು ಜೀವನದಾಗ ಇಷ್ಟು ಸಲ ಶಾಕ್ ಹೊಡ್ಕೊಂಡಿನಿ, ಆದರೆ ಇವಳು ದೂರದಿಂದ ಮುಟ್ಟಿದ್ರ ಶಾಕ್ ಹೊಡ್ಯಾಕತ್ತೈತಿ ದಣಿಯಾರ. ಸುಳ್ಳು ನನ್ನ ಮಗನೇ, ಯಾರ್ಲೇ ಇದು? ಹೇಳ್ತೀನ್ರಿ ದಣಿಯಾರ. ಪಟಾಪಟ್ ಹೇಳು. ಆತ 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 ದಣಿಯಾರ, ಓಹೋ ಹೋ ಹೋ, ಇವಳು ಹಣೆ ಮೇಲಿನ ಹುಬ್ಬು, ಓಹೋ ಎದೆ ಮೇಲೆ ಉಬ್ಬು, ಸೊಂಟಿನ ಕೆಳಗಿನ ತಗ್ಗು ನೋಡಿದ್ರ ಇವಳು ಒಂಥರ ಸೆಕೆಂಡ್ ಹ್ಯಾಂಡ್ ಮಾಲ್ ಕಂಡ ಕಾಣಕತ್ತಾಳ ದಣಿಯಾರ. ಒಂದು ಚಾನ್ಸ್ ಹತ್ತಿದ್ರು ಹತ್ತಬಹುದು. ಏ ಹಲ್ಕ ನನ್ನ ಮಗನೇ, ಅಲ್ಲದೆ ಈ ವಯಸ್ಸಾಗ ನನಗೆ ಹೆಣ್ಣಿನ ಸಂಘ ಮಾಡು ಅಂತ ಹೇಳ್ತೇನೆ. ಬೇಡ ಬಿಡಲೆ, ದಣಿಯಾರ ನನ್ನ ತಲೆಗೆಲೆ ಕೆಟ್ಟದ್ದೇನು? ದಣಿಯಾರ, ನಿಮ್ಮ ಹಕ್ಕಿಗತ್ ತನಗೆ ಗೊತ್ತಿಲ್ಲ ಅಂತ ಮಾಡಿರೇನು? ಏನು ಗೊತ್ತಾಯ್ತು ನಿನಗೆ? ನಿಮ್ಮ ಪುಣ್ಯದ ಕೆಲಸ ಒಂದೊಂದೇ ಬಿಚ್ಚಿಡ್ಲೆ. ಅದೇ ಕೆಳಗಿನ ಕೇರಿ ಗಂಡು ಸತ್ಸಂಗವನ ಮಗಳಿಗೆ ಕೆಲಸ ಕೊಡ್ತೀನಂತ ಇಲ್ರಿ ದಣಿಯಾರ. ಅವಳ ಜೊತೆ 3-4 ಸಲ ಮಲಗಿಲ್ಲ ಎಲ್ಲಿ? ಹಲ್ಕ ನನ್ನ ಮಗನೇ, ಇಲ್ಲ ರೋಡ್ ಮೇಲೆ ನಿಂತು ಮರ್ಯಾದೆಗಳಿಬೇಡ. ಏನು ಮಾತಾಡ್ತೇನಂತೆ? ತಡ್ಕೊಂಡ್ರಿ. ಅದೇ ನಿಮ್ಮನೆ ಮುಸ್ರಿ ಚಿಕ್ಕಾಗಿ ಬರ್ತಿದ್ಲಲ್ಲ ಆ ಗಂಗವನ ಹಿಂದಿಂದ ಹೋಗಿ ತಪ್ಕೊಂಡು ಅವಳು ಬಾಯ ಬಟ್ಟೆ ತುರುಕಿ ಅವಳು ಕೆಡ್ಸಿಲ್ವೇ ನೀವು? ಬೇಡಲೇ, ಈ ರೋಡ್ ಮೇಗೆಲ್ಲ ಅಂತ ಮರ್ಯಾದೆ ತೆಗೆಯೋ ವಿಷಯ ಮಾತಾಡಬೇಡ. ಯಾರ ನಿಮ್ಮಂತ MLA ಮಾನ ಮರ್ಯಾದೆ ಇದ್ರು ತಾನೆ ಮರ್ಯಾದೆ ಕಳಿಯಾಕ. ನೋಡ್ರಿ ದಣಿಯಾರ, ಸಿಕ್ಕ ಚಾನ್ಸ್ ಕಳ್ಕೊಳ್ಬೇಡ್ರಿ. ಬೇಡ ಬೇಡಲೆ ದಣಿಯಾರ, ನೋಡ್ರಿ ದಣಿಯಾರ, ನೋಡ್ರಿ ಬರ್ರಿ ದಣಿಯಾರ, ಬರ್ರಿ ಬರ್ರಿ ದಣಿಯಾರ, ದಣಿಯಾರ ಬರ್ರಿ. ದಣಿಯಾರ ಏನ್ಲ ಒಂಥರ ಕೆಟ್ಟ ವಾಸನೆ ಬರ್ಲಾಕತ್ತಲ್ಲ? ನಾನು ಮುಸ್ ನೋಡ್ಲೇನು? ಒಂಥರ ಅಸಹ್ಯ ಕಾಣ್ತದಪ್ಪ ನನಗೆ. ಎಲ್ಲಿ ದಣಿಯಾರ, ಇದೊಂದು ತುಕ್ ಹಿಡಿದು ಜಂಗ್ ಕಬ್ಬಳ ಕಣ್ಣ ಕಾಣತ್ತೈತಿ. ಎಲ್ಲೋ ವೆಲ್ಡಿಂಗ್ ವಾಸನೆ, ಅಯ್ಯೋ ಎಲ್ಲೋ ಪೇಂಟಿಂಗ್ ಹೊಡೆದು ಟರ್ಪೆಂಟಿನ ವಾಸನೆ ಹೊರಟಾಕತ್ತೈತಿ ದಣಿಯಾರ. ಒಂದು ಕೆಲಸ ಮಾಡೋಣ ದಣಿಯಾರ, ಅದೇ ಬಾಜಾರ್ದಲ್ಲಿ ಸಿಗ್ತೈತಲ್ರಿ ಪುಸ್ ಪುಸ್ ಅಂತ ಸೆಂಟ್ ಹೊಡೆದು ಬರಾಕ್ ಹೇಳಿದ್ರ ತವಳಿ ಮಾತಾತ್ ಅಂದಂಗ ಬಾಯಿಯವರು. ಯಾವ ಊರ್ರಿ ನಿಮ್ದು? ನಮ್ದು ಕುಮಟ. ಕುಮಟನಾ? ಹೆಸರು
ನಾನು ನಂದೀನಿ ಕುಮಟಾದಿಂದ ಬಂದೀನಿ ಅಲ್ಲಿ ಗಿರಾಕಿ ಸರಿ ಇಲ್ಲ ಅದಕ್ಕ ಇಲ್ಲಿ ಬಂದೆ. ಓ ಚಾಪ್ತೀನಿ, ನಾನು ಬಂದೀನಿ, ರೊಕ್ಕ ಕೊಡ್ತೀನಿ, ನನ್ನ ಹಿಂದೆ ಬರ್ತೇನೆ. ಮತ್ತೆ ನೋಡು ಸುಂದ್ರಿ, ಹಾ ಇವ್ರು ಇದಾರಲ್ಲ ನನ್ನ ಪಕ್ಕದಾಗ, ಹಾ ಇವರು ನಮ್ಮ ಅಗರ್ಭ ಶ್ರೀಮಂತಿದ್ದಾರ. ಓಹೋ ಹಾಗೆ MLA ದಳಪತಿ ಅಂತ. ಹಾ ಇವ್ರೀಗ ನಿನ್ ಮ್ಯಾಗ ಮನ್ಸಾಗೈತಿ. ಹಾ ಹಾ ನಿನ್ಗೆ ಒಪ್ಪಿಗೆ ಇದ್ರೆ ಸರ್ಕಲ್ ಪಕ್ಕ ಮಾಡ್ಕೊಂಡು ಹೋಗ್ತಾ ಇರ್ತಾರ. ಓ MLA ದಳಪತಿ ಅವರು, ಇವ್ರ ಜೊತೆಗ ಎಷ್ಟೋ ರಾತ್ರಿ ಕಳೆದಿದ್ದೀನಿ. ದಣಿಯಾರ ನಿಮ್ಮ ಹೂರಣ ಇಲ್ಲಲೇ ಈಕಿಗೆ ಯಾರು ಅನ್ನೋದು ಸಾಹಿತ್ಯ ನನಗೆ ಗೊತ್ತಿಲ್ಲ ಬಿಡು. ನಾನು ನೋಡಿಲ್ಲ ಈಕಿ ಗೊತ್ತಿಲ್ಲ ನನಗೆ ಬಿಡು. ದಣಿಯಾರ ಏನೇ ಹೇಳಿ ನಿಮ್ಗೆ ಈ ಚಿಲ್ರಿ ಮನ್ಸಿ ಗುರ್ತಾ ಹತ್ತಂಗಿಲ್ರಿ. ಅಂದಂಗ ಬಾಯಿ ಸುಂದರಿ, ಏನ್ರಿ ಎಷ್ಟು ರೇಟ್ ಮಾಡಿದ್ದಿ ನೀನು? ಮೊದ್ಲೇ 500 ತಗೊಳ್ತಿದ್ದೆ, ಈಗ ರೋಡು ಸರಿ ಇಲ್ಲ, ರಾತ್ರಿ ಬೇರೆ ನಾಯಿ ಕಾಟ, ಅದಕ್ಕ ಸ್ವಲ್ಪ ಜಾಸ್ತಿ ಮಾಡೀನಿ. 1000 ಅಂದ್ರೆ ಎಷ್ಟು? 500 ಮೇಲೆ ಇನ್ನೊಂದು 500 ಜಾಸ್ತಿ ಮಾಡೀನಿ. 500 ಮೇಲೆ 500 1000 ಆಯ್ತು. 500 ಬರ್ಸಿದ ದಣಿಯಾರ ಏನಲ್ಲ 1,500 ಕೊಡಾಕ್ ಹೇಳಾಳ ಅವಳು. 1,500 ಆಗೋದಿಲ್ಲ ಬಿಡು. ದಣಿಯಾರ ಮಾಲ್ ಪಕ್ಕಾರಿ. ಆಯ್ತು, 1,500 ಆದ್ರೆ 1,500. ಹಂಗಾರ 500 ರೂಪಾಯಿ ಅಡ್ವಾನ್ಸ್ ಕೊಡ್ರಿ, ಮತ್ತೆ ಯಾವ ಜಾಗ ಬರ್ಬೇಕಂತ ಹೇಳ್ರಿ. ಅಡ್ವಾನ್ಸ್ ಇಲ್ಲ ನೋಡು. ಜಾಗಕ್ಕೆ ಬಾ, ರೊಕ್ಕ ಟೊಕ್ ತಗೊಂಡು ನೋಡು. ಈ ಹೆಣ್ಣಿ ಕೊಟ್ಟ ಹಣ, ಸ್ಮಶಾನಕ್ಕೆ ಹೋದ ಹಣ ಎರಡೂ ವಾಪಸ್ ಬರೋದಿಲ್ಲ. ಅದಕ್ಕೆ ನಾನು 10 ಪೈಸಾ ಕೊಡೋದಿಲ್ಲ. ಬೇಕಾದ್ರೆ ನಾನು ಹೇಳದ್ದು ಜಾಗಕ್ಕೆ ಬಾ, ರೊಕ್ಕ ತಗೊಂಡು ಹೋಗು. ಇವನ ಅಪ್ಪನ ಅಡ್ವಾನ್ಸ್ ಕೊಟ್ರಿ ಅಂತ ಅಪ್ಪನ ಏನು ಗಂಟು ಹೋಗ್ತಿತ್ತಂತ. ಅಲ್ಲ ನನ್ನ ಸೀರೆ ಕದ್ದವ್ರ ಕೈ ತುಂಡಾಗೋಗ, ಅವ್ರ ಮನೆ ಕಾಯೋಗ, ಅವ್ರ ಮನೆ ಪೂರ್ಣ ಚೊಕ್ಕ ಹೋಗ, ಸರ್ವನಾಶ ಆಗೋಗ. ಅಲ್ಲ ಅವ್ರ ಮನೇಲಿ ಯಾವುದೇ ಒಂದು ದೀಪ ಹಚ್ಚೋಕ್ಕೂ ಒಂದು ಹೆಣ್ಣಿಲ್ದೆ ಇದ್ದಂಗ ಆಗೋಗ್ಲಪ್ಪ. ಏನಾಯ್ತು ನಿನಗೆ? ಈಗ ಹೋಯ್ಕೊಳಕತ್ತಿದ್ದೆ ನೀನು. ಏನು ಹೇಳೋದು ಸಾಹೇಬ್ರ, ನಾನು ನನ್ನ ಹೊಸ 300 ರೂಪಾಯಿ ಕೊಟ್ಟು ಒಂದು ಸೀರೆ ತಂದಿದ್ನ, ತಂದದ್ದು ಏನು ಮಾಡಿದೆ, ತೊಳೆದು ಒಣಗಾಕಿ ನಾನು ಅಡುಗೆ ಮಾಡ್ತಾ ಇದ್ದೆ. ಯಾವುದೋ ನನ್ನ ಮಕ್ಕಳು ನನ್ನ ಸೀರೆನೇ ಕದ್ಕೊಂಡು ಹೋಗಾರೆ. ಹಂಗೆಲ್ಲ ಬೈಬಾರ್ದವ ತಂಗಿ. ಅಲ್ಲ ಈ ಸೀರೆ ನೋಡಿದ್ರ ನಂದೇ ಸೀರೆ ಉಟ್ಕೊಂಡಿದ್ದಂಗಿದ್ಯಲ್ಲಪ್ಪ. ಹಾ ಎಲ್ಲ ನಿಂದೆ, ಇಲ್ಲಿ ಲುಂಗಿ ಉಟ್ಕೊಂಬಂದವರೆಲ್ಲ ನನ್ನ ಗಂಡ ಅಂದಂಗಾತು. ಓಯ್ ನಂದೇ ಸೀರೆ ಉಟ್ಕೊಂಡು ಬಂದ್ಕೊಂಡು ಏನು ಕದ್ಯಕ್ಕೆ ಬಂದಿರಿ? ಕಾಪಾಡಿ ಕಾಪಾಡಿ. हे हे प्रभु, हे हरि नाम कृष्ण जगन्नाथ प्रेमानंदी, ये क्या हुआ? ಆ ಮಹಾಭಾರತದಾಗ ದುಶ್ಯಾಸನ ದ್ರೌಪದಿ ಸೀರೆ ಹೇಳ್ದ, ಈ ಕಲಿಯುಗದಾಗ ಈ ಸಿಂಗಾರಿ ಈ ಮುಕಂದನ ಸೀರೆ ಕೈ ಹಾಕಳ. ಶ್ರೀಕೃಷ್ಣ ಪರಮಾತ್ಮ ಬಂದು ನನ್ನ ಮಾನವನ್ನು ಕಾಪಾಡಬಾರ್ದೆ? ಮಾನ ಮರ್ಯಾದೆ ಏನಿಲ್ಲೇನೋ. ಅಲ್ಲ ಒಣಗಾಕ ಸೀರೆನ್ ಕದ್ಕೊ ಬಂದಿರಲ್ರೋ ಹಲ್ಕ ನನ್ನ ಮಕ್ಕಳ, ನಿಮ್ಮ ಮನಿ ಕಾಯೋಗ. ಹಾ ಬೈ 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 ಬೈ. ಮಾನ ಮರ್ಯಾದೆ ಅನ್ನೋದು ಈ ಕುಡುಕ ನನ್ನ ಮಕ್ಕಳಿಗೆ ಏನು ಗೊತ್ತೈತಿ? ಬರೀ ಕಳುವು ಮಾಡೋದು, ಮಟ್ಕ ಆಡೋದು, ಇಚ್ಬಿಟ್ ಆಡೋದು ಅಷ್ಟೇ ಗೊತ್ತೈತಿ. ಕುಡುಕ ನನ್ನ ಮಕ್ಕಳು, ನಾಲಾಯಕ ಹಲ್ಕ ನನ್ನ ಮಕ್ಕಳು. ನಾನು ಬೇಕಾರ್ ಬೈ, ನಾನು ಈ ಸರಾಯಕ್ಕೆ ಬೈದ್ರಿ ಅಂದ್ರೆ ಏನು ಸಾವಕಾಶ ಸಾವಕಾಶ. ನನ್ನ ಈ ಸರಾಯ ಕುಡ್ದು ಅಮ್ಮ ಹತ್ತು ಇಳಿದು ಉಚ್ಚಿ ಹೊಯ್ಯ ಮಟ್ಟ ನಾನು ಸಿಟ್ಟಿಳಿ ಹಾಕಿಲ್ಲ ನೋಡ್ರಿ. ಯಾರು ಕುಡಿಯಲ್ಲ, ಯಾರು ಕುಡಿಯಲ್ಲ? ನೀವು ಕುಡಿಯಲ್ಲ, ಇವನು ಕುಡಿಯಲ್ಲ, ಇಲ್ಲಿ ಕೂತಿ ಜನತೆ ಕುಡಿಯಲ್ಲ. ನಿಮ್ಮಂತ ದೊಡ್ಡ ಜನ ದೊಡ್ಡ ದೊಡ್ಡ ಕುಡಿತಾರ. ನಮ್ಮಂತ ಚಿಕ್ಕ ಜನ ಸರ್ಕಾರ ಬೊಕ್ಕಸಕ್ಕ ಲಾಸ್ ಮಾಡ್ದರ್ತ ನಾ ಕ್ವಾರ್ಟರ್ ಕುಡಿತೀವಿ ನೋಡ್ರಿ. ನಾವು ಕುಡಿದಿರೋದ್ರಲ್ಲೇ ಇವತ್ತೆಲ್ಲ ಬಿತ್ತಿ ಭಾಗ್ಯ ಕೊಡ್ತಾ ಇರೋದು. ನೆನಪಿರ್ಲಿ ನಿಮ್ಗ. ಏ ಮುಕುಂದ, ಸಮಾಧಾನ ಸಮಾಧಾನ. ಈ ಕುಡುಕ ನನ್ನ ಮಗನಿಗೆ ಏನು ಆವೇಶ ಬಂದಿದೆ ಇವತ್ತು? ಅವಾಗ ಯಾಕೆ ವಾಟ್ರ್ ಜಾಸ್ತಿ ಆಗದ? ನನ್ನ ಮರ್ಯಾದೆ ಕಳೆದ್ರಲ್ಲ, ನನಗೆ ಮಣ್ಣು ಮಾಡಕ್ಕೆ ಕೊಟ್ಟಿದ್ದಾರೆ ನೀವು. ಏ ನಾನು ಮಳ್ಳಾಗ್ತೀನ. ನೀವು ಚಾಪೆ ಒಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ಮುನ್ನುಗ್ಗೋ ಪೈಕಿ. ನಡಿಯಲ್ಲಿ ಮಗನೇ ಹಲ್ಕ ನನ್ನ ಮಕ್ಕಳು ಏನು ನಡಿಯವ ತಂಗಿ. ಆಯ್ತು. ಆ ರವಿಕಿ ಯಾರ್ದ? ಸಿಂಗಾರಿ ನಾನು ಹೇಳ್ತಿದ್ದು ನಿನ್ ಮಾನ ಮರ್ಯಾದೆ ಏನಿಲ್ಲ, ನಾಚಿಕೆ ಆಗಕ್ಕಿಲ್ಲ ನಿಂಗೆ. ಹೆಣ್ತಿ ತಗೋ ಕೊಟ್ರೆ ನಿನ್ ಮಾನ ಉಳಿತು, ಇಲ್ಲ ಅಂತಂದ್ರೆ ಊರ್ನವ್ರು ಬಂದು ಹೊಡಿತಾರ ಎಲ್ಲಾರ್ದು ಕದ್ದಿದ್ ನೀನೇ ಅಂತ. ಸಿಂಗಾರಿ ಸಿಂಗಾರಿ ಸಿಂಗಾರಿ
ಕಳ್ಳ ನನ್ನ ಮಕ್ಕಳ, ಕುಳ್ಳ ನನ್ನ ಮಕ್ಕಳ, ನಾಲಾಯಕ ನನ್ನ ಮಕ್ಕಳ, ನನಗೆ ಮಳ್ಳು ಮಾಡಕೊಟ್ಟಿದ್ದ ನೋಡಿ. ಈ ತಿಂಗಳಲ್ಲಿ ನಿಮ್ಮ ಪಗಾರನಲ್ಲಿ ಅರ್ಧ ಪಗಾರ ಕಟ್. ನಾನಿನ್ನು ಬರ್ತೀನಿ. ಲೋ ಮುಕುಂದ, ಹಾ, ನಿನ್ಗೆ ಯಾಕೆ ಬೇಕಿತ್ತು ಈ ಹೆಂಗ್ ಸೀರೆ ಕರಿಯೋದು? ನೀ ಹೇಳ್ಕೊಟ್ಟೆ ನಾ ಮಾಡ್ದೆ. ಲೋ, ನಾನು ಹೆಣ್ತಿದ್ ಕರ್ಕೊಂಬಂದಿನೋ, ನಾನು ಉಳ್ದು ಕಸ್ಕೊಂಬಂದೆ ಅಷ್ಟೇ. ಹೌದು. ಇದೇ ಪಕ್ಕದ ಹಳ್ಳಿಗೆ ಹೋಗಿದ್ರೆ ಹಾ, ಬೇಲಿ ಮ್ಯಾಗ ಚಂದದ ಸೀರೆ ಬೇಲಿ ಕಟ್ತಾ ಇರ್ಲಿಲ್ವ, ಅದ್ರೊಳಗೆ ಒಂದು 10 ಸೀರೆ ಕತ್ಕೊಂಬಂದ್ರೆ ನಾಯಿ ಕತ್ಕೊಂಬಂದಿದ್ದು ಬೇಲಿ ಮೇಲಿದ್ದದೆ. ಆಯ್ತಾಯ್ತು, ನಡೆ ಹೋಣ. ಈ ಹಾಳಾದ ಬಾಟ್ಲಿಯಲ್ಲಿ ಒಂದು ಹನಿ ಸರಾಯಿ ಕೂಡ ಇಲ್ಲ. ಕುಡಿಬೇಕಂದ್ರೆ ಕೈಯಲ್ಲಿ ಹಣ ಕೂಡ ಇಲ್ಲ. 2 ದಿವಸದಲ್ಲಿ ಹಣ ತಂದು ಕೊಡ್ತಾ ಅಂತ ಹೋದ ಆ ಶಶಿಧರ ಇನ್ನು ಬರಲೇ. ಏನು ಮಾಡಬೇಕು ಇನ್ನು ಕುಡಿಬೇಕಂದ್ರೆ? ಹೀಗೆ ಮಾಡಬೇಕು. ನಿರ್ಮಲಾ, ಲೇ ನಿರ್ಮಲಾ, ನಿರ್ಮಲಾ, ಎಲ್ಲಿ ಹಾಳಾಗೋಗಿದ್ದೀವಿ? ನಿನ್ನ ಅಣ್ಣ ಆದರೆ ದ್ರವ್ಯಗ್ರಾಸಿ 2 ದಿನದಲ್ಲಿ ಹಣ ತಂದು ಕೊಟ್ಟು ಹೇಳ್ದು. ಎಲ್ಲಿಗೂ ಹೋದ ಸ್ವಾಮಿ, ನಿಮಗೆ ಹಣವನ್ನು ದೊರಕಿದುವುದಕ್ಕೋಸ್ಕರ ನನ್ನ ಅಣ್ಣ ಹಣ್ಣಾಗಿ ಹೋಗಿರೋನು ಸ್ವಾಮಿ, ಹಣ್ಣಾಗಿ. ಆದರೆ ಕೊಟ್ಟ ಮಾತಿಗೆ ಎಂದು ತಪ್ಪು ನಲ್ಲ ಸ್ವಾಮಿ. ಅಣ್ಣನಂತೆ ತಂಗಿ, ಅಣ್ಣನಂತೆ ತಂಗಿ. ನನಗೆ ಎದುರುತ್ರ ಕೊಡ್ತೀನಿ. ಇಂದು ನನಗೆ ಕುಡಿಯಲಿಕ್ಕೆ ಹಣ ಬೇಕು. ಎಲ್ಲಿದ್ದಾದ್ರೂ ಮೊದಲೇ ನಿಮ್ಮ ಕುಡಿತಕ್ಕಾಗಿ ಮನೆಯೊಳಗಿನ ಪ್ರತಿಯೊಂದು ವಸ್ತು ಸರಾಯಿಗೆ ಬಲಿಯಾಗಿರುವಾಗ ಇನ್ನೆಲ್ಲಿಯ ವಸ್ತುಗಳು ಸ್ವಾಮಿ, ಇನ್ನೆಲ್ಲಿಯ ವಸ್ತುಗಳು?
ತುತ್ತು ಕೂಳಿಗೂ ಅಡಿಗೆ ಮಾಡಲು ಹಿಡಿ ಅಕ್ಕಿ ಇಲ್ಲದಿರುವಾಗ ಸ್ವಾಮಿ ನಾನು ಆದರೂ ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ? ಹೇಗಯಳೆ ಕೈ ಹಿಡಿದ ಗಂಡನನ್ನೇ ಅದರ ಮಾತಾಡ್ತಾನೆ. ಈಗ ಉಳಿದಿರುವುದು ಮನೆಯಲ್ಲಿರೋದು ಯಾವುದನ್ನಾದ್ರೂ ಮಾಡಿ ನನಗೆ ಹಣ ತಂದು ಕೊಡು. ಸ್ವಾಮಿ ಎಷ್ಟು ಸಲ ಹೇಳಲಿ ಸ್ವಾಮಿ, ಮನೆಯಲ್ಲಿ ಯಾವ ವಸ್ತುವೂ ಇಲ್ಲ ಅಂತ. ನಿಮ್ಮ ದುಶ್ಚಟಗಳಿಗೆ ಬಲಿಯಾಗಿ ಮನೆಯಲ್ಲಿ ಯಾವ ವಸ್ತುವೂ ಇಲ್ಲ ಸ್ವಾಮಿ, ಇಲ್ಲ. ಈಗ ಉಳಿದಿರುವುದು ಈ ತಾಳಿ ಮಾತ್ರ ಸ್ವಾಮಿ, ಈ ತಾಳಿ ಮಾತ್ರ. ತಾಳಿ ತಾಳಿ ಇಂದು ಈ ತಾಳಿ ಮಾರಿಯನ್ನಾದ್ರೂ ಹಣ ತಂದು ಕೊಡು. ಸ್ವಾಮಿ ಬೇಡ, ನೀವು ಜೀವಂತವಾಗಿರುವಾಗಲೇ ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ಕಟ್ಟಿದಂತಹ ಈ ತಾಳಿಯನ್ನ ತೆಗೆದುಕೊಂಡು ನಾನು ಪತಿ ವಂಚಕಲಾಗಲಾರೆ ಸ್ವಾಮಿ, ಪತಿ ವಂಚಕಲಾಗಲಾರೆ. ನಿನ್ನ ಕೊರಳಿಗೆ ಈ ತಾಳಿಯನ್ನು ಕಟ್ಟಿದವನು ನಾನು. ಇದನ್ನು ಹೇಗೆ ಬೇಕಾದರೂ ಹಾಗೆ ಉಪಯೋಗಿಸಿಕೊಳ್ಳುವ ಬೇಡ ಸ್ವಾಮಿ ಬೇಡ. ಸಂಪೂರ್ಣ ಅಧಿಕಾರ ನನಗಿದೆ. ಈ ತಾಳಿಯನ್ನಾದರೂ ಮಾಡಿ ನಾನು ನನ್ನ ಪ್ರೇತ ಸುದಾಸಿ ಸುಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮೆಯಾದರಿತ್ರಿ ಶಯನೀಶ್ವರಂ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಅಂದುಗೆಯ ಅವಳ ಉಸಿರು ಮುತ್ತೈರಿ ಎಂಬ ಪದವೇ ಹೆಣ್ಣಾದ ಅವಳ ಒಡವೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಅಂದುಗೆಯ ಅವಳ ಉಸಿರು ಸಿಂಧೂರ ಅವಳ ಉಸಿರು ಮುತ್ತೈರಿ ಎಂಬ ಪದವೇ ಇನ್ನಾದ ಅವಳ ಒಡವೆ ಈ ಪವಿತ್ರವಾದ ತಾಳಿಯನ್ನು ನೀವು ಕಿತ್ತುಕೊಂಡೇ ನಾನು ಈಗ ವೈದ್ಯವೇದಿಯಲ್ಲಿ ಬಾಳುವಂತಹ ಪ್ರಸಂಗವನ್ನ ಯಾಕೆ ಸ್ವಾಮಿ ಸ್ವಾಮಿ ದಯವಿಟ್ಟು ದಯವಿಟ್ಟು ನನ್ನ ತಾಳಿಯನ್ನಾದರೂ ನನಗೆ ಕೊಡಿ ಸ್ವಾಮಿ, ನನಗೆ ನನ್ನ ತಾಳಿಯನ್ನಾದರೂ ದಯವಿಟ್ಟು ಕೊಡಿ ಸ್ವಾಮಿ, ತಾಳಿಯಾದರೂ ದಯವಿಟ್ಟು. ಏನ್ ಮಾಡ್ತಾ ಇದೀಯಾ? ಮೊದಲು ಆ ತಾಳಿಯನ್ನು ನನ್ನ ತಂಗಿಯ ಕೊಳ್ಳಿಗೆ ಕಟ್ಟುವ. ಲೋ ವಿಘ್ನಾಸಿ ಶಶಿಧರ, ಮೊದಲು ನಾನು
ಹೇಳಿದ ಹಣ ಬೀಸಾಡು. ಆಮೇಲೆ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿವೆನು. ಮಾವ, ತೆಗೆದುಕೋ ಈ ಹಣವನ್ನ. ಹಣಕ್ಕಾಗಿ ಹೆಣ್ಣು ಮಕ್ಕಳನ್ನು ಹಿಂಸಿಸುತ್ತಿರುವ ನಿನಗೆ ಆ ದೇವ ಎಂದಿಗೂ ಕ್ಷಮಿಸಲಾರ. ಭಾವ, ನೀನು ಕೇಳಿದಷ್ಟು ಹಣವನ್ನು ನಾನು ಕೊಟ್ಟಿರುವೆ. ಈಗಲಾದರೂ ನನ್ನ ತಂಗಿಯನ್ನು ಸುಖವಾಗಿ ನೋಡಿಕೊ. ಚೊಚ್ಚಲ ಗರ್ಭಿಣಿಯಾದ ಅವಳಿಗೆ ಚಿತ್ರಹಿಂಸೆ ನೋಡಿ ಅವಳ ಮಾನಸಿಕ ನೆಮ್ಮದಿಯನ್ನು ಕೆಡಿಸಬೇಡಿ ಭಾವ. ಶಶಿಧರ, ನನಗೆಲ್ಲ ಗೊತ್ತಿದೆ. ಇನ್ನು ಮುಂದೆ ನಿನ್ನ ತಂಗಿ ಸುಖವಾಗಿರ್ತಾಳೆ ಕಣ. ಭಾವ, ಏನು ಭಾವ ಈ ರೀತಿ ಮಾಡ್ತಾ ಇದೀಯಾ? ಭಾವ ನಿಲ್ಲೋ. ಏನೋ ಏನು ಬೇಕು ನಿನಗೆ? ನನಗೇನು ಬೇಡ. ನನಗೆ ಸಿಕ್ಕಿದೆಲ್ಲ ಸಿಕ್ಕಾಯ್ತು. ನಾನು ಕುಡಿಲಿಕ್ಕೆ, ಬ್ರ್ಯಾಂಡಿ ಕುಡಿಲಿಕ್ಕೆ ಬಾರಿಗೆ ಹೋಗ್ತೇನೆ ಕಣ. ಭಾವ ಬೇಡ, ಇನ್ನಾದರೂ ಈ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಸಮಾಜದಲ್ಲಿ ಒಳ್ಳೆಯವನಾಗಿ ಬದುಕಲು ಪ್ರಯತ್ನಿಸು. ನಿನ್ನಿಂದ ಈ ಸಮಾಜದ ಒಡಕನ್ನು ಹಾಳು ಮಾಡಬೇಡ ಭಾವ. ಭಾವ, ಕುಡುಕರಿಗೆ ಈ ಸಮಾಜದಲ್ಲಿ ಯಾವ ಬೆಲೆ ಇದೆ ಅಂತ ನಿನಗೆ ತಿಳಿದಿದ್ಯಾ ಭಾವ? ಲೇ ಶಶಿಧರ, ನಿನ್ನ ಪುರಾಣ ಕೇಳಲು ನನಗೆ ಸಮಯವಿಲ್ಲ. ಈ ಪುರಾಣವನ್ನು ಯಾವುದಾದರೂ ಮಠದಲ್ಲಿ ಹೋಗಿ ಹೇಳು. ಅಲ್ಲಿ ಯಾರಾದರೂ ಕೇಳಾರು ನೋಡು. ಭಾವ ಭಾವ, ಇನ್ನಾದರೂ ಈ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಭಾವ. ಎಷ್ಟು ಹೇಳಿದರೂ ಇವನಿಗೆ ಅರ್ಥವೇ ಆಗಲ್ಲ ಅದು. ತಂಗಿ ನಿರ್ಮಲಾ, ಇಂಥವನಿಂದ ನೀನು ದುರ್ವ್ಯಸನೆ ಆಗಿ ಇವನಿಂದ ನಿನ್ನ ಬಾಳನ್ನು ಹಾಳು ಮಾಡಿಕೊಳ್ಳೋದು ಬೇಡಮ್ಮ. ಬಾಮ್ಮ. ಇನ್ನೆಲ್ಲಿಯ ನೆಮ್ಮದಿ ಅಣ್ಣ, ಇನ್ನೆಲ್ಲಿಯ ನೆಮ್ಮದಿ. ನಾನು ಪಡುತ್ತಿರುವಂತಹ ಮಾನಸಿಕ ವೇದನೆಯಿಂದ ನನಗೆ ಈ ಬದುಕೇ ಬೇಡವಾಗಿದೆ ಅಣ್ಣ, ಬದುಕೇ ಮಾನವ ಜೀವ ಅತಿ ಅಮೂಲ್ಯವಾದದ್ದು. ಈ ಜೀವ ಪಡೆಯಲು ನಾವು ಅದೆಷ್ಟೋ ಪುಣ್ಯ ಮಾಡಿರಬೇಕು. ಬದುಕಿಗೆ ಹೆದರಿ ನಮ್ಮ ಜೀವನವನ್ನು ನಾವು ಹಾಳು ಮಾಡಿರಬೇಕು. ಬಂದ ಕಷ್ಟಗಳನ್ನು ಆ ನಳದ ಮೇಂತಿ, ಹರಿಶ್ಚಂದ್ರ ತಾರಾಮತಿ, ಸೀತಾಮಾತೆಯವರು ಅನುಭವಿಸಿ ಜಯಿಸಲಿಲ್ಲವೇ? ಮುಂದೊಂದು ದಿನ ನಿನ್ನ ಕಷ್ಟ ಕಾರ್ಪಣ್ಯವಾಗಿ ನಿನ್ನ ಪುಟ್ಟ ಮಗುವಿನೊಂದು ಜನ್ಮಿಸಿದಾಗ ಆ ಪುಟ್ಟ ಮಗುವಿನ ಲಾಲನೆ ಪಾಲನೆಯಲ್ಲಿ ನೀನು ಎಲ್ಲ ಕಷ್ಟಗಳನ್ನು ಮರಿತೀಯ. ನೀನು ಸಂತೋಷವಾಗಿ ಬಾಳ್ತೀಯ ತಂಗಿ, ಸಂತೋಷವಾಗಿ ಬಾಳ್ತೀಯ. ಆಯ್ತಣ್ಣ, ಆಯ್ತು. ನಿನ್ನ ಇಚ್ಛೆಯಂತೆ ನಾನು ಒಂದು ಪುಟ್ಟ ಮಗುವಿನ ತಾಯಿಯಾಗುತ್ತೇನೆ. ಆ ಮಗುವಿನ ಹಸು ನಗುವನ್ನ ಕಂಡು ನನ್ನ ಕಷ್ಟವನ್ನೆಲ್ಲ ಮರೆತು ನಗು ನಗುತ್ತಾ ಇರಬಹುದು. ಆಯ್ತಣ್ಣ, ಆಯ್ತು ಅಣ್ಣ. ನಾನು ನಿನಗೆ